ಇನ್ನು ಪರಿಷತ್ತಿಗೆ ನಡೀತಾ ಇದ್ದಂತಹ ಚುನಾವಣೆಯ ವಿಚಾರದಲ್ಲೂ ಕೂಡ ಒಂದಿಷ್ಟು ಚರ್ಚೆ ಇದೆ. ಏನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದಿತ್ತು ಅಂತ ಹೇಳಿ. ಸೊ ಮೇಲ್ಮನೆ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತಾ? ಅದರಲ್ಲಿ ಯಾವ ಅನುಮಾನ ಇಲ್ಲ. ಮತ ಕೊರತೆ ಇದ್ರೂ ಕೂಡ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ ಜೆಡಿಎಸ್ನವರು. ಜೆಡಿಎಸ್ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರು ಕಣಕ್ಕಿಳಿದಿರೋದು. ಸೊ ಅಲ್ಲಿ ಬೇರೆ ರೀತಿಯಲ್ಲಿ ಇದೆ. ಸೊ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿರೋದು ಕುತೂಹಲವನ್ನ ಕೆರಳಿಸಿದೆ. ಈಗ ಮೇಲ್ಮನೆ ಚುನಾವಣೆ ಒಂದಿಷ್ಟು ಕಾಂಗ್ರೆಸ್ ಕಡೆಗೂ ಉಳಿಸ್ಕೊಳ್ಳುತ್ತೆ, ಒಂದ್ ಕಡೆ ಜೆಡಿಎಸ್ ಕಡೆನೂ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಕುದುರೆ ವ್ಯಾಪಾರ ನಡೆಯುತ್ತಾ ಅಂತಂದ್ರೆ ನಡೆದಿವೇರಿ. ಹಿಂದೆ ಎಷ್ಟು ಬೇಕು, ಮತ ಕೊರತೆ ಇದ್ರೂ ಕೂಡ ಅಭ್ಯರ್ಥಿನ ಜೆಡಿಎಸ್ ಕಣಕ್ಕಿಳಿಸಿದೆ. ಅವರ ಕೆಪಾಸಿಟಿ ಅದು. ಎಷ್ಟು ಜನರನ್ನ ಬೇರೆ ಪಕ್ಷದಲ್ಲಿರುವಂಥವ್ರನ್ನ ತಮಗೆ ಓಟ್ ಹಾಕೊಳ್ಳೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅವರ ಕೆಪಾಸಿಟಿ. ಸೊ ಆ ಕೆಪಾಸಿಟಿ ಹೇಗೆ ಅಂತಂದರೆ ಕಾಸಿನ ಮೂಲಕವಾಗಿ ಒಂದೊಂದು ಅಭ್ಯರ್ಥಿಗೂ ಕೂಡ ನನಗೆ ತಿಳಿದಿರೋ ಮಟ್ಟಿಗೆ ಒಂದೊಂದು CR ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕೋಟಿ. ಎಷ್ಟು ಓಟುಗಳಿಗೆ ಎಷ್ಟು ಕೋಟಿ ಸುರಿತಾರೋ, ಆ ದುಡ್ಡನ್ನು ಹೆಂಗೆ ತಕ್ಕೊಳ್ತಾರೋ. ನಾನು MLC ಆದೆ ಅನ್ನುವಂಥದ್ದು ಅಷ್ಟೇ. MLCಗೆ ಅಷ್ಟು ಬರೋದಿಲ್ಲ ಕಾಸು. ಆದರೂ ಅದು ಹೆಂಗೆ ಹಾಕ್ತಾರೋ, ಅದು ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ರಾಜಕೀಯ ಅಂತಂದರೆ, ದುಡ್ಡಿದ್ದರೆ ಮಾತ್ರ, ದುಡ್ಡು ಇಲ್ಲದೆ ಇದ್ದರೆ ಯಾವುದೂ ಇಲ್ಲ. ಅಲ್ಲೂ ಇಲ್ಲೂ ಒಂದೆರಡು ಸೀಟ್ಗಳನ್ನು ಕೊಟ್ಟಂಗೆ ಮಾಡಿಬಿಟ್ಟು ನೋಡಿ, ದುಡ್ಡು ಇಲ್ಲದೆ ಇದ್ದರೂ ಕೂಡ ನೀವು ಕೆಲಸ ಮಾಡಿದರೆ ನಿಮಗೆ ಸ್ಥಾನ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಂಡು ಓಡಾಡ್ತಾರೆ ಪಕ್ಷಗಳು. ಎರಡು ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳದ್ದು. ಸೊ ಈ ಕಾಸು ಇಲ್ಲದೆ ಇದ್ದರೆ ಆಗೋದೇ ಕಷ್ಟ. ಇದು ವ್ಯಾಪಾರ, ಇದು ಅಷ್ಟೇ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, MLC ಅನ್ನುವಂಥದ್ದು ವ್ಯಾಪಾರ ಇದ್ದಂಗೆನೆ. ಇಲ್ಲಿ MLAಗಳ ಖರೀದಿಗಳು ನಡೆಯುತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. MLA ಆಗುವಂಥವ್ರು ಜನರ ಖರೀದಿಯನ್ನು ಮಾಡ್ಕೊಳ್ತಾರೆ ಕಾಸು ಕೊಟ್ಕೊಂಡು. ಇಲ್ಲಿ MLCಗಳು MLAಗಳನ್ನು ಖರೀದಿ ಮಾಡ್ಕೊಳ್ತಾರೆ ಕಾಸು ಕೊಟ್ಕೊಂಡು. ಇದರಲ್ಲಿ ಯಾವ ಮುಚ್ಚುಮರೆನೂ ಇಲ್ಲ, ಓಪನ್ ಸೀಕ್ರೆಟೇ ಇದು. ಈಗ ಯಾವ ಹಂತಕ್ಕೆ ಹೋಗ್ತಾ ಇದೆ? ಕಾಂಗ್ರೆಸ್ 5ನೇ ಅಭ್ಯರ್ಥಿ, JDS ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು. ಏನು ಲೆಕ್ಕಾಚಾರ ಇದೆ? ಎಷ್ಟು ನಂಬರ್ಸ್ಗಳು ಬೇಕಾಗಿದೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಸ್ಥಾನಗಳು ಬೇಕು. 28 ಸಂಖ್ಯೆ ಇದ್ದರೆ ಆ ಅಭ್ಯರ್ಥಿ ಗೆಲ್ತಾನೆ. ಆದರೆ ಎಲ್ಲೋ ಒಂದು ಕಡೆ ರಕ್ಷಣಾತ್ಮಕವಾಗಿ ಒಂದು ಸೀಟನ್ನು ಜಾಸ್ತಿ ಮಾಡಿಸ್ಕೊಂಡು ಆದರೆ 29 ಓಟ್ಗಳನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಏನಾದರೂ 28ಕ್ಕೆ ಸ್ಟಿಕನ್ ಆಗೋದಾದರೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಸಂಖ್ಯಾಬಲದ ಕೊರತೆ ಇಲ್ಲ. ಅದು ಕ್ಲಿಯರ್ ಆಗಿ ಆಗುತ್ತೆ. 140 ಸ್ಥಾನಗಳು ಭದ್ರವಾಗಿದೆ. 28 × 5 ಆದರೆ 140 ಆಗುತ್ತೆ. ಒಂದು ವೇಳೆ ಏನಾದರೂ 29ನ್ನು ಅವರು 4 ಅಭ್ಯರ್ಥಿಗಳು ಹಾಕಿಸ್ಕೊಂಡ್ರೆ ಕಾಂಗ್ರೆಸ್ಗೆ ಇನ್ನೂ ಕೂಡ 4 ಸ್ಥಾನಗಳ ಕೊರತೆ ಎದುರಾಗುತ್ತೆ. ಅದೇ ರೀತಿ JDSಗೂ ಕೂಡ ಒಂದು ರೀತಿಯಲ್ಲಿ 4 ಸ್ಥಾನಗಳ ಕೊರತೆ ಎದುರಾಗುತ್ತೆ. ಎರಡು ಕಡೆಯಿಂದನೂ ಯಾವಾಗಲೂ ಕೂಡ ಸರ್ಕಾರ ಯಾರ ಹತ್ರ ಇರುತ್ತೆ, ಮತ್ತು ಅಲ್ಲಿ ನೀವು ಹೇಳದಂತೆ ಬೇರೆ ಬೇರೆ ರೀತಿಯ ಸಂಪನ್ಮೂಲಗಳ ಆಟ, ಜೊತೆಗೆ ಕುದುರೆ ವ್ಯಾಪಾರ ಎಲ್ಲವೂ ಕೂಡ ಪರಿಗಣನೆಗೆ ಬರುತ್ತೆ. ಆಗ ಆ ಶಕ್ತಿ ಯಾರ ಬಳಿ ಇದೆ? ಈಗ ಸದ್ಯದ ಮಟ್ಟಿಗೆ ಇರತಕ್ಕಂಥದ್ದು ಶಕ್ತಿ ಕಾಂಗ್ರೆಸ್ಗೆ. ಹಾಗಾಗಿ JDS ಅದೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಓವರ್ ಮಾಡಿ ಎಲ್ಲ ಒಂದು ಕಡೆ ಓವರ್ಟೇಕ್ ಮಾಡಿಕೊಂಡು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಆ ರೀತಿಯ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕುದುರೆ ವ್ಯಾಪಾರ ಆಗಲೇಬೇಕಾಗುತ್ತೆ. ಏನಾದರೂ 29 ಓಟ್ಗಳನ್ನು ಹಾಕಿಸ್ಕೊಳ್ಳೋದಾದರೆ, ಸದ್ಯಕ್ಕೆ 28ಕ್ಕೆ ಸ್ಟಿಕನ್ ಆಗೋದಾದರೆ ಯಾವುದೇ ರೀತಿ ಇಲ್ಲ. ಅವ್ರಿಗೆ 140 ಸೀಟ್ ಇದೆ, ಹಾಗಾಗಿ ಭದ್ರವಾಗಿರುತ್ತೆ. ಕಾದು ನೋಡಬೇಕು. ಯಾಕೆಂದರೆ ಇಬ್ಬರು ಕೂಡ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಣಕ್ಕಿಳುವಂಥ ಅಭ್ಯರ್ಥಿಗೆ ಆಶಾಭಾವನೆ ಇದ್ದೇ ಇರುತ್ತೆ, ನಾವು ಗೆಲ್ತೀವಿ ಅಂತ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕೂರೋದಿಲ್ಲ. DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ದಾರೆ, ಚೆಸ್ ಗೇಮ್ ರಾಜಕಾರಣದಲ್ಲಿ ಯಾವ ಪಾನ ಯಾವ ಮೂವ್ ಮಾಡ್ತೀವಿ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ, ಹೇಳಲ್ಲ ಅನ್ನೋದನ್ನ. ಹಾಗಾಗಿ ಯಾರು ಚೆಸ್ ಗೇಮ್ ಆಡ್ತಾರೋ, ಯಾರು ಫುಟ್ಬಾಲ್ ಆಗ್ತಾರೋ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.